ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಯಾವಾಗಲೂ ನಾನಂತೂ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಿದ್ದೆ. ಇವತ್ತು ಅದು ಹೇಳುವಂಗಿಲ್ಲ, ಸೂಪರ್ ಆಗಿಲ್ಲೂ ಅಪ್ಪ, ಸಿಕ್ಕಾಪಟ್ಟೆ ಕೋಲ್ಡು, ಗಂಟ್ಲು ನೋವು, ಕೆಮ್ಮು ಎಲ್ಲ ಇದೆ. ಹಾಗಾಗಿ ಒಂದು ಥರದಲ್ಲಿ ಇದ್ದೀನಷ್ಟೇ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು. ಸುಮಾರು ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು, ಅಲ್ಲಿ ಇಲ್ಲಿ ಅಂತ ಓಡಾಡಿ ಎಲ್ಲ ಕಡೆ ನೀರಾಗೋಯ್ತು. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕೆ ಕಷ್ಟ, ನೆಗಡಿ ಆಗಿಬಿಟ್ಟಿದೆ. ಹಾಗಾಗಿ ನಾನಿವತ್ತು ಏನು ಮಾಡೋದಪ್ಪ, ಏನೂ ಮಾಡೋ ಶಕ್ತಿ ಇಲ್ಲ, ಜ್ವರನೂ ಇತ್ತು ರಾತ್ರಿ, ಏನು ಅಡುಗೆ ಮಾಡೋಕ್ಕೂ ಶಕ್ತಿನೂ ಇಲ್ಲ, ಮೂಡೂ ಇಲ್ಲ. ಅದಕ್ಕೆ ನನ್ನ ಕೋಲ್ಡು ಕಡಿಮೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕಾಗಿ ನಾನು ಸಿಂಪಲ್ ಆಗಿರೋದನ್ನು ಮಾಡಿ ತೋರಿಸ್ತೀನಿ ಇವತ್ತು. ನಮಗೂ ಮಾಡ್ಕೊಳ್ತಾ ಇದ್ದೀನಿ. ಗಂಟೆ ಈಗ ನೋಡಿ 12 ಗಂಟೆ ಆಯಿತು. ಹಾಗಾಗಿ ನಾನೀಗ ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕಲ್ವಾ, ಅದಕ್ಕೆ ಯಜಮಾನರು ಹೇಳಿದರು ತುಂಬ ಸಿಂಪಲ್ಲಾಗಿ ಮಾಡು ಅಂತ. ಅದಕ್ಕೆ ಸಿಂಪಲ್ಲಾಗಿ ಒಂದು ಏನಪ್ಪ ಇದು ತೋರಿಸ್ತಾ ಇದೆಯಾ ಅಂತ ನೀವೆಲ್ಲ ಕಮೆಂಟ್ ಮಾಡ್ಬೋದು. ನಾನು ಮಾಡ್ಕೊಂಡಿದ್ದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಇದು ಚಿಕ್ಕವರಿಗೂ ದೊಡ್ಡವರಿಗೂ ಎಲ್ಲರಿಗೂ ರಿಲೀಫ್ ಕೊಡುತ್ತೆ. ಅದಕ್ಕೆ ನಾನು ಅದೇ ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಸೀದಾ ಅಡುಗೆ ಮನೆಗೆ ಹೋಗೋಣ, ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ ಫ್ರೆಂಡ್ಸ್, ಇದು ಮಾಡೋಕ್ಕೆ ನಾನು 1/4 ಕಪ್ಪಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ, ಒಂದು 8 ರಿಂದ 10 ಬೆಳ್ಳುಳ್ಳಿ. ಪಕ್ಕದಲ್ಲಿ ಕಾಳುಮೆಣಸನ್ನು ಒಂಚೂರು ಕ್ರಷ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ತುಪ್ಪ ಇಟ್ಕೊಂಡಿದ್ದೀನಿ. ಇಷ್ಟೇ ಐಟಮ್ಸ್ ಹಾಕಿ ನಾನೀಗ ಒಂದು ನೆಗಡಿಗೆ ಹೆಲ್ಪ್ ಆಗುವಂತಹ ಗಂಜಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟೆ. ಕುಕ್ಕರಿಗೆ ಒಂದು ಅರ್ಧದಿಂದ 1 ಚಮಚ ಆಗುವಷ್ಟು ತುಪ್ಪ ಹಾಕಿದೆ. ತುಪ್ಪ ಬಿಸಿಯಾದ ತಕ್ಷಣ ನಾನು ಬೆಳ್ಳುಳ್ಳಿ ಹಾಕಿದೆ. ಆ ಬೆಳ್ಳುಳ್ಳಿ ಸ್ವಲ್ಪ ಬಾಡ್ತದೆ ಅನ್ನುವಷ್ಟೊತ್ತಿಗೆ ಕಾಳುಮೆಣಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಕಾಳುಮೆಣಸಿನ ಪುಡಿ ಸ್ವಲ್ಪ ಹಾಕ್ತೀನಿ. ಈ ಬೆಳ್ಳುಳ್ಳಿ ಕಾಳುಮೆಣಸೆಲ್ಲ ನಮ್ಮ ಗಂಟ್ಲಿಗೆ ಸ್ವಲ್ಪ ಮತ್ತು ಕಫ ಎಲ್ಲ ಆಗಿದ್ದರೆ ಸ್ವಲ್ಪ ರಿಲೀಫ್ ಮಾಡತ್ತೆ. ಅದಕ್ಕಾಗಿ ನಾನು 20-25 ವರ್ಷ ಆಯ್ತೇನೋ ಫ್ರೆಂಡ್ಸ್ ಗಂಜಿ ಅಂತ ಮಾಡಿದೆ ಮನೆಯಲ್ಲಿ. ಇವತ್ತು ಮಾಡ್ಕೊಳ್ಳೋಣ, ಯಾಕಂದರೆ ತುಂಬ ನೆಗಡಿ ಆಗಿದೆಯಲ್ವಾ, ಯಾವ್ದು ಮಾಡೋಕ್ಕೂ ಮೂಡಿಲ್ಲ. ಹಾಗಾಗಿ ನೋಡಿ ಕಾಳುಮೆಣಸು ಹಾಕಿದೆ. ನೋಡಿ ಕಾಳುಮೆಣಸು ಬೆಳ್ಳುಳ್ಳಿ ಆ್ಯಡ್ ಮಾಡಿದೆ. ಈಗ ನಾನು ಇದಕ್ಕೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ವಾ, ಅಕ್ಕಿನ ಆ್ಯಡ್ ಮಾಡ್ತೀನಿ. ಅನ್ನಕ್ಕೆ 1 ಕಪ್ಪಿಗೆ 3 ಲೋಟ ನೀರು ಹಾಕ್ತಿರಲ್ವ, ಗಂಜಿಗೆ 5.5 ಲೋಟದಷ್ಟು ನೀರು ಹಾಕಿ 1 ಕಪ್ ಅಕ್ಕಿಗೆ. ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸಿ 1-2 ನಿಮಿಷ ಸಿಮ್ಮಲ್ಲಿಡಿ. ತೆಳ್ಳಗೆ ಗಂಜಿ ರೆಡಿ. ಕುಕ್ಕರು ಮುಚ್ಚಳ ಮುಚ್ಚಿ ಕೂಗಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೆ. ನಾವು ದಿನ ಅಷ್ಟೇ 2-3 ವೆರೈಟಿ ಅಡುಗೆ ಮಾಡಿದೆ, ಊಟ ಮಾಡಿದ್ದಿಲ್ವೇ ಇಲ್ಲ. ಇವತ್ತು ಯಾಕೋ ಶಕ್ತಿನೇ ಇಲ್ಲ ಆಗಿದೆ, ಯಾವುದೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಗಂಜಿ ಮಾಡೋಣ. ಎಷ್ಟು ಮಕ್ಕಳು ಸಣ್ಣ ಇರುವಾಗ ಮಕ್ಕಳು ಇಷ್ಟಪಡ್ತಿರ್ಲಿಲ್ಲ, ನನಗಿಷ್ಟ ಗಂಜಿ ಅಂದರೆ. ಬಟ್ ಮಾಡೋ ಅಪರ್ಚುನಿಟಿ ಸಿಗ್ತಾನೇ ಇರಲಿಲ್ಲ, ಯಾವತ್ತೂ ಮಾಡಿದೆ. ಒಂದು 20-25 ವರ್ಷ ಆಯ್ತೇನೋ ಫ್ರೆಂಡ್ಸ್ ಗಂಜಿ ಮಾಡಿದೆ. ಅದಕ್ಕೆ ಇವತ್ತು ಯೋಚನೆ ಮಾಡಿದೆ, ಈ ಗಂಜಿ ಮಾಡ್ಕೊಂಡು ಊಟ ಮಾಡೋಣ, ಸ್ವಲ್ಪ ಗಂಟ್ಲಿಗೂ ಹಾಯ್ ಆಗುತ್ತೆ. ಈ ಗಂಜಿನ ಬಿಸಿ ಬಿಸಿಯಾಗಿ ಅದಕ್ಕೊಂಚೂರು ತುಪ್ಪ ಹಾಕ್ಕೊಂಡು, ಇದರಲ್ಲೇ ಬೆಳ್ಳುಳ್ಳಿ ಕಾಳುಮೆಣಸಿನ ಫ್ಲೇವರ್ ಇರುತ್ತೆ, ಉಪ್ಪು ಹಾಕ್ಕೊಳ್ಬೇಕು. ನಾನು ಮಾಡುವಾಗಲೂ ಹಾಕ್ಬೋದು, ನಾನು ಮಾಡುವಾಗ ಹಾಕಲಿಲ್ಲ. ಉಪ್ಪು ಹಾಕ್ಕೊಂಡು ಮೇಲಿಂದ ತುಪ್ಪ ಹಾಕ್ಕೊಂಡು, ಬೇಕಿದ್ರೆ ನೀವು ಸೈಡಿಗೆ ಉಪ್ಪಿನಕಾಯಿ ಪಲ್ಯ ಏನೂ ಹಾಕ್ಕೊಂಡು ಊಟ ಮಾಡ್ಬೋದು. ನಾನು ಇವತ್ತು ಅದನ್ನು ಊಟ ಮಾಡೋಣ, ನಾಳೆಗೆ ಸ್ವಲ್ಪ ನೆಗಡಿ ಕಡಿಮೆ ಆಗ್ಬೋದು ಅಂತ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ. ಅಯ್ಯೋ ಇದೇನಿದು ಗಂಜಿ ಮಾಡೋದು ತೋರಿಸ್ತೀಯಾ ಅಂತ ಕಮೆಂಟ್ ಬರ್ಬೋದು, ಇಲ್ಲ ಅಂತಿಲ್ಲ. ಆದರೆ ನಾನಿವತ್ತು ಮಾಡಿದ್ದಿಷ್ಟೇ. ನಾನು ನಾಳೆ ವಿಡಿಯೋ ಹಾಕಬೇಕಲ್ವ, ಇದನ್ನೇ ಹಾಕಿಬಿಡ್ತೀನಿ ಅಂತ ನಾನು ಅದಕ್ಕೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಶಕ್ತಿ ಇಲ್ದಿದ್ರೂ ಮಾಡ್ಕೊಳ್ತಾ ಇದ್ದೀನಿ. ಕೇರಳದಲ್ಲೆಲ್ಲ ಕಾಯಿ ಗಂಜಿ ಅಂತ ಮಾಡ್ತಾರೆ, ತೆಂಗಿನಕಾಯಿ ಹಾಲು ಹಾಕಿಬಿಟ್ಟು ಕಾಯಿ ಗಂಜಿ ಅಂತ, ತುಂಬ ರುಚಿಯಾಗಿರುತ್ತೆ ಅದು. ಕಾಯಿ ಹಾಲು ಹಾಕಿ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ತುಂಬ ನೆಗಡಿಯಾಗಿದೆಯಲ್ವಾ, ಗಂಟ್ಲು ಸರಿ ಇಲ್ಲ, ಮೂಗಲು ಸುರಿತಾ ಇದೆ, ಇದೆಲ್ಲ ಇರೋದಕ್ಕೆ ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಶಾಖ ಅಲ್ವ, ಅದು ಹೀಟ್ ಕೊಡುತ್ತಲ್ವ ಬಾಡಿಗೆ, ಅದನ್ನು ಮಾಡೋದ್ರಿಂದ ಸ್ವಲ್ಪ ಬೆನಿಫಿಟ್ ಆಗ್ಬೋದು ಅನ್ನೋದಕ್ಕೆ ನಿನ್ನೆ ಸಂಜೆಯಿಂದ ತಲೆ ಎತ್ತಕ್ಕಾಗ್ತಿಲ್ಲ, ಅಷ್ಟು ತಲೆಭಾರ.
ಒಂದು ಸೈಡ್ ನಂಗೆ ನೆಗಡಿ ಆಯ್ತಂದರೆ ಈ ಸೈಡ್ ಫುಲ್ ತಲೆನೋವು ಬಂದುಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ತಲೆನೋವು, ಮೂಗೆಲ್ಲ ಉರಿ, ಗಂಟ್ಲಲ್ಲಿ ಸಿಕ್ಕಾಪಟ್ಟೆ ನೋವು, ಎಂಜಲ್ ನುಂಗಕ್ಕೂ ಆಗಲ್ಲ, ಆ ಥರ ಗಂಟ್ಲು ನೋವು. ಉಪ್ಪು ನೀರು ಗಾರ್ಗ್ಲಿಂಗ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಅಷ್ಟೇ ನೆಗಡಿ ಹೇಳ್ತಾರಲ್ವ, ನೆಗಡಿ ಬಂದರೆ ಔಷಧಿ ತಗೊಂಡ್ರೆ 1 ವಾರ, ಔಷಧಿ ತಗೊಳ್ಳಿಲ್ಲ ಅಂದರೆ 7 ದಿವಸ ಅಂತ ಹೇಳ್ತಾರಲ್ವ, ಅದು ಅಷ್ಟು ದಿನ ಇದ್ದೇ ಹೋಗೋದು. ಹಾಗಾಗಿ ಸಿಂಪಲ್ಲಾಗಿ ಇವತ್ತು ಇದನ್ನು ಮಾಡಿಕೊಂಡು ಊಟ ಮಾಡೋಣ ಅಂತ ಈಗ ನಾನು ಗಂಜಿ ಬೇಯಕ್ಕಿಟ್ಟೆ. ಆಮೇಲೆ ನಿಮಗೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಕುಕ್ಕರೆಲ್ಲ ತಣ್ಣಗಾಯಿತು. ನಾನೀಗ ಓಪನ್ ಮಾಡ್ತೀನಿ. ಸೂಪರಾಗಿರೋ ಗಂಜಿ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಇದೆ, ಮೇಲೆಲ್ಲ ಪೆಪ್ಪರು ತೇಲ್ತಾ ಇದೆ, ತುಂಬ ಚೆನ್ನಾಗಾಗಿರುತ್ತೆ ನೋಡಿ. ನಾನು ಈ ಬೌಲಿಗೆ ನೋಡಿ ಬೌಲಿಗೆ ಗಂಜಿ ಹಾಕಿದೆ. ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರೋ ಗಂಜಿ ನೆಗಡಿ ಆದವಾಗ ನಿಮ್ಮ ಮಕ್ಕಳಿಗೆ, ನಿಮಗೆ ದೊಡ್ಡವರಿಗೆ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ರೆಡಿ ಆಯ್ತು ಈಗ ನೋಡಿ. ಇದ್ರ ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಳ್ಬೋದು, ಅಥವಾ ನಿಮಗೆ ನೆಗಡಿ ಇಲ್ಲ ಸುಮ್ಮನೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದರೆ ಅದ್ರ ಜೊತೆಗೆ ಮೊಸರು ಹಾಕ್ಕೊಳ್ಬೋದು, ಉಪ್ಪಿನಕಾಯಿ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಬನ್ನಿ ಈಗ ನಾನೀಗ ಇದನ್ನು ಸೌದೆ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್ ಬಿಸಿ 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 ಗಂಜಿ ಇಟ್ಕೊಂಡಿದ್ದೀನಿ. ಇದನ್ನು ಏನಂತೀರ, ಸೌದ್ರೆ ಏನು ರುಚಿಯಾಗತ್ತೆ ಗೊತ್ತಾ? ಕಾಳು ಮೆಣಸಿನ ಪರಿಮಳ ಬರುತ್ತೆ, ಬೆಳ್ಳುಳ್ಳಿ ಪರಿಮಳ ಬರುತ್ತೆ, ತುಪ್ಪ ಘಮ ಘಮ. ಸ್ವಲ್ಪ ಆರೋಗ್ಯ ಕೆಟ್ಟವಾಗ, ನೆಗಡಿ ಆದವಾಗ ಇಂಥದ್ದೆಲ್ಲ ಮಾಡಿಕೊಂಡು ತಿಂದರೆ ಗಂಟ್ಲಿಗೂ ರಿಲೀಫ್ ಇರುತ್ತೆ, ನಮ್ಮ ಹೊಟ್ಟೆನೂ ಕೂಲಾಗಿರುತ್ತೆ. ಸ್ಪೈಸಿ ಎಲ್ಲ ತಿನ್ನೋಕ್ಕಾಗಲ್ಲ ಅಲ್ಲ, ಅಂಥ ಟೈಮಲ್ಲಿ ಈ ಥರ ಗಂಜಿ ತುಂಬ ಉಪಯೋಗ ಬರುತ್ತೆ. ನೀವು ಮಾಡಿ ನೋಡಿ. ನಂಗೆ ಹುಷಾರಿಲ್ಲ ಅಂತ ಬರೀ ಇಷ್ಟೇ ಮಾಡಿಕೊಂಡೆ. ಅದಕ್ಕಾಗಿ ನಿಮಗೆ, ನಿಮ್ಮ ಮಕ್ಕಳಿಗೆ ಹೀಗೆ ಜ್ವರ ಬರುತ್ತೆ, ನೆಗಡಿ ಆಗುತ್ತೆ ಅಲ್ವಾ, ಬಾಯಿ ರುಚಿ ಏನೂ ಇರಲ್ಲ, ಏನೂ ತಿನ್ನಕ್ಕೆ ಮನಸ್ಸೇ ಇರೋದಿಲ್ಲ ಆ ಟೈಮಲ್ಲಿ. ಏನೋ ಒಂದು ಬೇಕಲ್ವ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ಸ್ವಲ್ಪ ಆದರೂ ಏನಾದರೂ ಬೇಕಲ್ವಾ. ಈ ಥರ ಮಾಡಿಕೊಂಡ್ರೆ ಆ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಅಂಶ ನಮ್ಮ ಗಂಟ್ಲಿಗೆ ಹೋಗೋದ್ರಿಂದ ಸ್ವಲ್ಪ ರಿಲೀಫ್ ಸಿಗತ್ತೆ. ಪೂರ್ತಿ ನೆಗಡಿ ಕಮ್ಮಿ ಆಗತ್ತೆ ಅಂತ ಹೇಳಲ್ಲ, ಅದ್ರ ಜೊತೆಗೆ ಕಷಾಯ ಎಲ್ಲನೂ ತಗೊಳ್ಳೋದ್ರಿಂದ ಆದಷ್ಟು ಬೇಗ ನಮ್ಮ ನೆಗಡಿ ಕಡಿಮೆ ಆಗೋಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಷಾರಾಗಿ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ. ಬಾಯ್, ಎಲ್ಲರಿಗೂ ನಮಸ್ತೆ.